ಈ ಒಂದು ICDS ಯೋಜನೆ ಯಾಕೆ ಬಂತು ಅನ್ನುವಂಥದ್ದೇ ಭಾಳ ಮುಖ್ಯವಾದಂಥ ವಿಚಾರ. ಸೊ ನಮಗೆಲ್ಲರಿಗೂ ಗೊತ್ತಿದೆ, ಮೊದಲನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಯುದ್ಧಗಳು ನಡೆದರೂ ಕೂಡ ಅದರಲ್ಲಿ ಮೊದಲು ಬಲಿಯಾಗೋದು ಯಾರು ಅಂದರೆ ಮಹಿಳೆಯರು ಮತ್ತು ಮಕ್ಕಳು. ಇವತ್ತು ಇಸ್ರೇಲ್ ಪ್ಯಾಲೆಸ್ತೈನ್ನ ಯುದ್ಧ ನಡೀತಾ ಇದ್ದಾಗಲೂ ಕೂಡ ಅಲ್ಲಿ ಸುಮಾರು ಏನು ಲಕ್ಷಗಟ್ಟಲೆ ಯಾರು ಅಲ್ಲಿ ಮರ್ಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಮತ್ತು ಮಹಿಳೆಯರೇ. ಸೊ ಆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಅದೇ ಥರದ ಒಂದು ವಾತಾವರಣ ಪ್ರಾರಂಭ ಆದಾಗ ಆ ಮಕ್ಕಳನ್ನು ಸಂರಕ್ಷಿಸಬೇಕು ಅಂತಕ್ಕಂಥ ಹಲವು ಕೂಗುಗಳು ಬರ್ತವೆ. ಆವಾಗ ಇದೇನು ಲೀಗ್ ಆಫ್ ನೇಷನ್ಸ್ ಅನ್ನ ರಚನೆ ಮಾಡ್ತಾರೆ. ರಚನೆ ಮಾಡೋದ್ರ ಮುಖಾಂತರವಾಗಿ ಮಕ್ಕಳ ಹಕ್ಕುಗಳನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಯೋಚನೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ಹಲವಾರು ಚರ್ಚೆಗಳು ಮತ್ತು ವಾದಗಳು ಎಲ್ಲನೂ ಕೂಡ ಆದಮೇಲೆ ಫೈನಲಿ ನಮ್ಮ ಭಾರತದಲ್ಲಿ 1974ರಲ್ಲಿ ಮಕ್ಕಳ ರಾಷ್ಟ್ರೀಯ ನೀತಿ ಫಸ್ಟ್ ಚಿಲ್ಡ್ರನ್ ಪಾಲಿಸಿಯನ್ನು ಅವರು ಇಂಟ್ರೊಡ್ಯೂಸ್ ಮಾಡೋದು 74ರಲ್ಲಿ. 74 ಆದಮೇಲೆ 75ರಲ್ಲಿ ಯೋಜನೆಯನ್ನು ತರ್ತಾರೆ. ಅಂದರೆ ಈ ಯೋಜನೆಯ ಪ್ರಮುಖ ಆವತ್ತು ನಮ್ಮ ಭಾರತದಲ್ಲಿ ಯೋಜನೆಯನ್ನು ತಂದಾಗ ಯಾವ ಥರದ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಮಕ್ಕಳು ಆಗ್ತಾ ಇದ್ರು, ಆದರೆ ಡಜನ್ ಗಟ್ಟಲೆ ಮಕ್ಕಳು ಹುಡ್ತಾ ಇದ್ವು, ಯಾವ ಮಕ್ಕಳು ಕೂಡ ಉಳಿತಾ ಇರಲಿಲ್ಲ. ಸೊ ಆ ಮಕ್ಕಳನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ಮಾತಾಡಲಿಕ್ಕೆ ಹೋದರೆ ಅವ್ರು ಹೇಳೋರು, ದೇವರು ಕೊಟ್ಟ ಮಕ್ಕಳು ನೀವ್ಯಾಕೆ ಬಂದು ಹೇಳ್ತೀರಾ ಅಂತೇಳಿ ಅಂಗನವಾಡಿ ವರ್ಕರ್ಸ್ಗೆ ಹೊಡೆಯೋರು 75ನೇ ಇಸ್ವಿ ಒಳಗಡೆ. ನೀವು ಫ್ಯಾಮಿಲಿ ಆಪರೇಷನ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರೆ ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಸೊ ಈ ಥರ ಇದ್ದಂಥ ಒಂದು ಕಾಲಘಟ್ಟವನ್ನು, ಅಂದರೆ ಒಂದು ಸಾಂಪ್ರದಾಯಿಕವಾಗಿದ್ದಂಥ ಜಡ್ಡುಗಟ್ಟಿದಂಥ ಒಂದು ಸಮಾಜವನ್ನು ವೈಜ್ಞಾನಿಕವಾಗಿ ಬದಲಾವಣೆ ಮಾಡಿದ್ದು ಯಾವ ಯೋಜನೆ ಅಂದರೆ ಅದು ನಮ್ಮ ICDS ಯೋಜನೆ. ಮತ್ತು ಅದರ ಕ್ರೆಡಿಟ್ ನಮ್ಮ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ಸ್ಗೆ ಹೋಗಬೇಕು. ಇದು ಈ ಸಮಾಜ ಇವತ್ತು ಗುರುತಿಸಬೇಕು ಅನ್ನೋದನ್ನು ಕೂಡ ನಾವೇ ಆಗ್ರಹ ಮಾಡಬೇಕಾಗಿರುವಂಥ ದುಸ್ಥಿತಿ ಇವತ್ತು ನಮ್ಮಗಳಿಗೆ ಬಂದಿದೆ. ಸೊ ಇವತ್ತು ಯಾವುದೇ ಒಬ್ಬ ತಾಯಿ ಗರ್ಭಿಣಿ ಆದ ಕೂಡಲೇ ಪ್ರತಿಯೊಬ್ಬರು ಆಸ್ಪತ್ರೆಗೆ ಹೋಗ್ತಾರೆ, ಮಾತ್ರೆ ತಗೊಳ್ತಾರೆ, ಟೆಸ್ಟ್ಗಳು ಮಾಡಿಸ್ಕೊಳ್ತಾರೆ, ಆ ಮಗುವನ್ನು ಕಾಪಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರೋಸೆಸ್ಸನ್ನು ಮಾಡ್ತಾರೆ. ಆ ರೀತಿಯ ಒಂದು ಎನ್ವೈರ್ನ್ಮೆಂಟ್ ಇವತ್ತು ಈ ಸಮಾಜದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ICDS ಅನ್ನೋದನ್ನು ನಾವಿಲ್ಲಿ ಹೇಳ್ಬೇಕು. ಮತ್ತು ಹಾಗೇನೆ ನೋಡುವಾಗ ಈ ಒಂದು ಯೋಜನೆ ಪ್ರಾರಂಭ ಆದಾಗ ಯಾವ ರೀತಿಯಲ್ಲಿತ್ತು ಅಂತ ಹೇಳಿದ್ರೆ ತಾಯಂದ್ರ ಮರಣಧನ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಅಂದರೆ ಸುಮಾರು 1 ಲಕ್ಷಕ್ಕೆ 852 ಇದು ಏನು ತಾಯಂದರು ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಸತ್ತೋಗ್ತಾ ಇದ್ರು, ಮಕ್ಕಳು ಹುಟ್ಟುತ್ತಾ ಇದ್ವು. 1000ಕ್ಕೆ ಸುಮಾರು 134 ಮಕ್ಕಳು ಒಂದು ಅಂದಾಜಿನ ಪ್ರಕಾರ ಸತ್ತೋಗ್ತಾ ಇತ್ತು. ಸೊ ಈ ICDS ಪ್ರಾರಂಭ ಆದಮೇಲೆ ತಾಯಂದಿರ ಮರಣ ದರ ಮತ್ತು ಮಕ್ಕಳ ಮರಣ ದರ ಇವತ್ತು ಕಡಿಮೆ ಆಗಿದೆ. ಇವತ್ತು ಎಷ್ಟು ಕಡಿಮೆ ಆಗಿದೆ ಅಂದರೆ 2016ರ ಫಿಗರ್ ಪ್ರಕಾರ 852 ತಾಯಂದಿರ ಮರಣ ದರ ಇದ್ದಿದ್ದು 113ಕ್ಕೆ ಬಂದಿದೆ. ಮಕ್ಕಳ ಮರಣ ದರ 114 ಇದ್ದಿದ್ದು 41ಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಇವತ್ತು ತಾಯಂದಿರ ಮರಣ ದರ ಈಗ ಪ್ರೆಸೆಂಟ್ 2022-23ರ ಫಿಗರ್ 1 ಲಕ್ಷಕ್ಕೆ 70 ತಾಯಂದಿರ ಮರಣ ದರ ಕಡಿಮೆ ಆಗಿದೆ. ಮಕ್ಕಳ ಮರಣ ದರ 14ಕ್ಕೆ ಇಳಿದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ನೀವು ಯಾವುದೇ ಸಂಪನ್ಮೂಲವನ್ನು ಸಂಪಾದಿಸ್ಬೋದು, ನೀವು ಆಸ್ತಿಯನ್ನು ಮಾಡ್ಬೋದು, ಗಣಿಗಾರಿಕೆ ಮಾಡ್ಬೋದು, ಭೂಮಿಯನ್ನು ಹಿಡಿಬೋದು, ಆಮೇಲೆ ಬೇಕಾದಷ್ಟು ಕೋಟ್ಯಾಧಿಪತಿಗಳೆಲ್ಲನೂ ಇರ್ಬೋದು. ಎಲ್ಲವೂ ಯಾವುದಕ್ಕಾಗಿ? ಮನುಷ್ಯನಿಗಾಗಿ. ಆ ಮನುಷ್ಯನೇ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಏನೂ ಕೂಡ ಉಪಯೋಗ ಆಗಲ್ಲ. ಸೊ ಹಾಗಾಗಿ ಆ ಮನುಷ್ಯನನ್ನು ಉಳಿಸಬೇಕು ಅಂತ ಹೇಳಿದ್ರೆ ಆ ಮಗು ಅನ್ನುವಂಥ ಬೀಜ ಇದೆಯಲ್ಲ, ಆ ಬೀಜವನ್ನು ಮೊಳಕೆ ಒಡೆಯುವಂಥ ಮಾಡುವಂಥದ್ದೇನೆ ಇವತ್ತು ICDS. ಸೊ ಆ ರೀತಿಯ ಒಂದು ಕಾರ್ಯವನ್ನು ಈ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ICDS ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಸೊ ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು, ಈ ಒಂದು ಮಕ್ಕಳನ್ನು ಕಾಪಾಡಬೇಕು ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಈ ದೇಶದಲ್ಲಿ ಬೆಳೆದು ಬರಬೇಕು ಅಂತ ಹೇಳಿದ್ರೆ ಇದು ಬರೀ ಸ್ಕೀಮ್ ಆಗಿ ಉಳಿದ್ರೆ ಸಾಕಾಗಲ್ಲ, ಇದು ಒಂದು ಕಾಯ್ದೆಯಾಗಿ ಪರಿವರ್ತನೆ ಆಗಬೇಕು. ಆವಾಗ ನಿಜವಾಗಲೂ ಕೂಡ ಈ ವ್ಯವಸ್ಥೆಗೆ, ನಮ್ಮ ಪ್ರಭುತ್ವಕ್ಕೆ ಈ ಮಕ್ಕಳ ಬಗ್ಗೆ, ಗರ್ಭಿಣಿ ಬಾಣಂತಿಯರ ಬಗ್ಗೆ ನಿಜವಾದಂಥ ಒಂದು ಬದ್ಧತೆ ಇದೆ ಅಂತ ಹೇಳಿ ನೋಡಿಸ್ಲಿಕ್ಕಾಗ್ತದೆ. ಹಾಗಾಗಿ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಮತ್ತು ಇದಕ್ಕೊಂದು ಕಾಯ್ದೆಯನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಇದು ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ನಮಗೆ ಇನ್ನೊಂದು ಇವತ್ತು ಬಂದಿರೋದೇನೆಂದರೆ ICDS ಅಲ್ಲಿ 2 ಪ್ರಮುಖವಾದ ಆಕ್ಟಿವಿಟಿಯನ್ನು ನಾವು ಮಾಡಿದ್ದೀವಿ.
ಮಾಡ್ತೀವಿ. ಮೊದಲನೆಯದು ಮಕ್ಕಳ ಪಾಲನೆ ಮತ್ತು ಪೋಷಣೆ. ಬೇರೆ ಬೇರೆ ಸೆಷನ್ಸ್ ಇರೋದ್ರಿಂದ ಅಲ್ಲಿ ಹೆಚ್ಚು ವಿವರಗಳು ಬರ್ತವೆ. ಈ ಪಾಲನೆ ಮತ್ತು ಪೋಷಣೆಗೆ ಸಂಬಂಧಪಟ್ಟು ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳೇನಿದ್ದಾವೆ ಅಂದರೆ ಈಗ ಒಂದು ಗರ್ಭಿಣಿಗೆ 8 ರೂಪಾಯಿ ಕೊಡ್ತಾರೆ, ಬಾಣಂತಿಗೆ 9 ರೂಪಾಯಿ ಕೊಡ್ತಾರೆ, ತೀವ್ರವಾಗಿ ಇರ್ತಕ್ಕಂಥ ಇವರಿಗೆ 21 ರೂಪಾಯಿ ಕೊಡ್ತಾರೆ, ತೀವ್ರ ಅಪೌಷ್ಟಿಕತೆ ಇರುವಂಥ ಮಕ್ಕಳಿಗೆ. ಸೊ ಈ ಯೂನಿಟ್ ಕಾಸ್ಟನ್ನು ಯಾವ ರೀತಿಯಲ್ಲಿ ಅವರು ಹೇಳ್ತಾರೆ ಅಂತ ಹೇಳಿದ್ರೆ 2017ರಲ್ಲಿ ಹೆಚ್ಚಳ ಮಾಡಿರೋದು. ಇದು ನಾವು ಬಹಳ ಗಂಭೀರವಾಗಿ ಗಮನಿಸಬೇಕು. 2017ರಲ್ಲಿ ಹೆಚ್ಚಳ ಮಾಡಿರೋದು ಯೂನಿಟ್ ಕಾಸ್ಟ್. ಇವತ್ತು ನಾವು 2024 ಇದ್ದೀವಿ. ಇವತ್ತು ಎಲ್ಲ ವಸ್ತುಗಳ ಬೆಲೆಗಳು ಏರಿಕೆ ಆಗಿದ್ದಾವೆ ಮತ್ತು GSTನೂ ಹಾಕಿದೆ. ವಿಶೇಷ ಏನಂದ್ರೆ ಅಂಗನವಾಡಿಗೆ ಏನು ಆಹಾರ ಪೂರೈಕೆ ಆಗ್ತಾ ಇದೆ ಅದಕ್ಕೂ ಕೂಡ GST ಇದೆ, ಮತ್ತೆ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಳ ಮಾಡಿಲ್ಲ. ಸೊ ಇರುವಂತ 8 ರೂಪಾಯಿ 9 ರೂಪಾಯಿಯಲ್ಲಿ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನ ಇವತ್ತು ಗರ್ಭಿಣಿ ಬಾಣಂತಿಯರಿಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಅಡೆತಡೆಗಳು ಇದಾವೆ ಅಂತ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಮತ್ತೆ ಅಷ್ಟೇ ಅಲ್ಲ, ಇವತ್ತು ನಾವು ಈ ಆಹಾರ ಅನ್ನುವಂಥದ್ದೇನಿದೆ ನಮ್ಮ ಆಹಾರ ಭದ್ರತಾ ಕಾಯ್ದೆ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅದರಲ್ಲಿ ಒಳಗೊಂಡಿರೋದಕ್ಕೋಸ್ಕರ ಕೆಟ್ಟೋಗಿದೆಯೋ GST ಇದೆಯೋ ಬೆಲೆ ಏರಿಕೆ ಆಗಿಲ್ವೋ ಈ ಫುಡ್ಗೆ ಒಂದು ಸೆಕ್ಯೂರಿಟಿ ಬಂದಿದೆ, ಈ ಫುಡ್ಗೆ ಒಂದು ರಕ್ಷಣೆ ಸಿಕ್ಕಿದೆ. ಆದರೆ ಇದು ಪೂರಕ ಪೌಷ್ಟಿಕ ಆಹಾರವೇ ಹೊರತು ಸಂಪೂರ್ಣ ಆಹಾರವಲ್ಲ. ಸೊ ಈಗ ಅಂಗನವಾಡಿ ಕೇಂದ್ರದ ಟೈಮು ಮಾರ್ನಿಂಗ್ 9:30 ಇಂದ 4 o'clock ವರೆಗೂ ಅಂದರೆ 6:30 ಗಂಟೆ ನಡೀತದೆ. 6:30 ಗಂಟೆಯಲ್ಲಿ ನಾವು ಮಕ್ಕಳಿಗೆ ಅಲ್ಲಿ ಕೊಡೋದು SNP ಮಾತ್ರ, ನಾಟ್ ಫುಲ್ ನ್ಯೂಟ್ರಿಷನ್. ಸೊ ಅದಕ್ಕೆ ನಾವಿಲ್ಲಿ ಕೇಳ್ತಾ ಇರೋದು ಫುಲ್ ನ್ಯೂಟ್ರಿಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಸೊ ಈಗ ಒಂದು ಕಡೆ ಕಾಯ್ದೆ ಬಂದಿದೆ, ಆ ಕಾಯ್ದೆ ಒಳಗಡೆ ಈ ತರದ ಒಂದು ಬದಲಾವಣೆಗಳು ತರಬೇಕು ಮತ್ತು GST ಇದಕ್ಕೆ ಹಾಕುವುದಾದ್ರೆ ಯೂನಿಟ್ ಕಾಸ್ಟ್ ಅಲ್ಲಿ GST ಅನ್ನು ಹಾಕಬಾರ್ದು. ಅದಕ್ಕೆ ಹೆಚ್ಚುವರಿಯಾಗಿ ಏನಾದ್ರು ಸರ್ಕಾರಕ್ಕೆ ಕೊಡೋದಾದ್ರೆ ಆದ್ರೆ ಅವರಿಗೆ ಬಿಟ್ಟದ್ದು. ಆದ್ರೆ ಅಂಗನವಾಡಿಗೆ ಕೊಡುವ ಕಂದಮ್ಮಗಳಿಗೂ ಕೂಡ ಆ ಒಂದು ಆಹಾರದ ಮೇಲೂ ಕೂಡ ನೀವು GST ಹಾಕುವಂಥದ್ದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆಗಳು ಕೂಡ ಇವತ್ತು ನಮ್ಮ ಮುಂದೆ ಬರ್ತಾ ಇದ್ದಾವೆ. ಸೊ ಇನ್ನೊಂದು ಮುಖ್ಯವಾದಂಥ ಕಾಂಪೋನೆಂಟ್ ಯಾವುದು ನಮಗೆ? ಪೂರ್ವ ಪ್ರಾಥಮಿಕ ಶಿಕ್ಷಣ. ಸೊ ಈಗ ಒಂದು ದೊಡ್ಡ ಡಿಬೇಟ್ ಆಗ್ತಾ ಇದೆ ಇಡೀ ನಮ್ಮ ಭಾರತ ದೇಶದ ಒಳಗಡೆ ಮತ್ತು ಕರ್ನಾಟಕದಲ್ಲೂ ಕೂಡ ಭಾರಿ ದೊಡ್ಡ ಒಂದು ವಿವಾದವಾಗಿ ಅದು ಒಂಥರ ಪರಿವರ್ತನೆ ಆಗ್ಬಿಟ್ಟಿದೆ. ನಾವು ಈ ವಿಚಾರ ಸಂಕಿರಣದ ಮುಖಾಂತರ ಅದಕ್ಕೊಂದು ತೆರೆ ಎಳಿಬೇಕು. ಸೊ ವಿವಾದ ಆಗಬಾರ್ದು ಯಾವುದೇ ವಿಷಯ, ಇದು ಮಕ್ಕಳ ವಿಷಯ. ಸೊ ಒಂದು ಇಲಾಖೆ ಮಾಡಬೇಕಾ, ಯಾವ ಇಲಾಖೆ ಮಾಡಬೇಕು ಅನ್ನುವಂಥ ಮುಖ್ಯವಾದಂಥ ಡಿಬೇಟ್ ಇಲ್ಲಿದೆ. ಯಾಕೆ ಇದು ಪೂರ್ವ ಪ್ರಾಥಮಿಕ ಶಿಕ್ಷಣ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ICDS 1975ರಲ್ಲಿ ಸ್ಕೀಮ್ ಪ್ರಾರಂಭ ಆದಾಗ 5 ಸರ್ವಿಸ್ ಅನ್ನು ಅದು ಕೊಡುತ್ತೆ. ಅದರಲ್ಲಿ ಒನ್ ಆಫ್ ದ ಮುಖ್ಯ ಸೇವೆ ಯಾವುದು ಅಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣ. ಆದರೆ 75ನೇ ಇಸ್ವಿಯಿಂದನೇ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಹೇಳಿಕೊಡುವಂತ ಕ್ವಾಲಿಫಿಕೇಶನ್ ಅನ್ನ ನಿಗದಿ ಮಾಡಿ ಆವತ್ತನೇ ಅಂಗನವಾಡಿಗಳನ್ನು ಅಪ್ಗ್ರೇಡ್ ಮಾಡಿ ಅಂಗನವಾಡಿ ವರ್ಕರ್ಸ್ ಅನ್ನು ಆ ರೀತಿ ಅಪಾಯಿಂಟ್ ಮಾಡಿದಿದ್ರೆ ಮತ್ತು ಅದಕ್ಕೆ ಒತ್ತನ್ನು ಕೊಟ್ಟಿದ್ದಿದ್ರೆ ಬಹುಶಃ ಇವತ್ತು ಖಾಸಗಿ ಕಿಂಡರ್ ಗಾರ್ಡನ್ಗಳು ಮತ್ತು ಇವತ್ತು ಬರ್ತಾ ಇರ್ತಕ್ಕಂಥ ವಿವಾದಗಳು ಎದ್ದೇಳ್ತಾ ಇರಲಿಲ್ಲ. ಆದರೆ ಆವತ್ತಿನ ಪ್ರಭುತ್ವಗಳು ಯಾವುದೋ ಒಂದು ಸ್ಕೀಮ್ ಅಯ್ಯೋ ಪಾಪ ಕರುಣೆಯಿಂದ ನಾವಿದನ್ನ ಕೊಟ್ಟು ಬಿಡ್ತೀವಿ ಅಂತ ಹೇಳಿ ತರ್ತದೆ. ಅದರಲ್ಲಿ ಕೆಲಸ ಮಾಡುವಂಥವರನ್ನ ಯಾವುದೇ ರೀತಿಯಲ್ಲಿ ರೆಕಗ್ನೈಸೇಷನ್ ಮಾಡಲ್ಲ. ಯಾರೋ ಬಂದು ನಾನು ಹೇಳಿದ್ದನ್ನ ಜನರಿಗೆ ಮುಟ್ಟಿಸಿದ್ರೆ ಸಾಕು ಅಂತಕ್ಕಂಥ ಒಂದು ಪರಿಕಲ್ಪನೆಯ ಆಧಾರದಲ್ಲಿ ಈ ಸ್ಕೀಮನ್ನು ಪ್ರಾರಂಭ ಮಾಡಿ ಪ್ರೀ ಪ್ರೈಮರಿ ಎಜುಕೇಶನ್ ಅನ್ನ ಪೂರ್ತಿಯಾಗಿ ಸೈಡ್ ಲೈನ್ ಮಾಡಲಾಗಿತ್ತು. 1990ರಲ್ಲಿ ವಿಶ್ವಸಂಸ್ಥೆ ಎಲ್ಲರಿಗೂ ಕೂಡ ಶಿಕ್ಷಣ ಅನ್ನುವಂಥದ್ದನ್ನ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಆ ಪ್ರತಿಪಾದನೆ ಮಾಡಿದ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆಗಳು ನಡೀತದೆ. ಈ ನೋಟಲ್ಲಿ ನಾನು ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ಸೊ ಆ ಥರದಲ್ಲಿ ಚರ್ಚೆಗಳು ಆದ ನಂತರ ಈಗ ಅದು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಮತ್ತೆ ಕಾಲಘಟ್ಟ ಬದಲಾಗಿದೆ. ಬಹಳಷ್ಟು ನಮ್ಮ ಜೀವನದ ಶೈಲಿ ಮತ್ತು ಜೀವನದ ಒಂದು ನಿರ್ವಹಣೆ ಮತ್ತು ಜೀವನದ ಮುನ್ನೋಟಗಳು ಬದಲಾವಣೆ ಆಗಿದ್ದಾವೆ. ಈ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ತಾಯಿ ತಂದೆ ಬಯಸ್ತಾ ಇರೋದೇನು ಅಂದರೆ ನನ್ನ ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ. ಸೊ ಇವತ್ತು ಬೆಂಗಳೂರು ಅಂತ ಕಡೆಗಳಲ್ಲಿ ಮನೆ ಕೆಲಸ ಮಾಡಲಿಕ್ಕೆ ಹೋಗುವಂಥ ಹೆಣ್ಮಕ್ಳು ಅಥವಾ ಅನಾರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ಕೂಡ ಏನಪ್ಪ ಮಗುನ ಎಲ್ಲಿ ಓದಿಸ್ತೀಯ ಅಂದರೆ ಮೇಡಮ್ ನಾನು ಕಾನ್ವೆಂಟಿಗೆ ಕಳಿಸ್ತೀನಿ. ಯಾಕಮ್ಮ ಅಂದರೆ ನಂತರ ಪರಿಸ್ಥಿತಿ ಆ ಮಕ್ಕಳಿಗೆ ಬರಬಾರ್ದು, ಅದಕ್ಕೆ
ಅದಕ್ಕೆ ಅವ್ರಿಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಸೊ ಇವತ್ತು ಅವರುಗಳ ಇನ್ಕಮ್, ಅವರುಗಳ ಸೋಷಿಯಲ್ ಸ್ಟೇಟಸ್, ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತಾನೆ ಅಟ್ಲೀಸ್ಟ್ ಸರ್ಕಾರಗಳು ಇದನ್ನ ಒಂದು ವೆಲ್ಫೇರ್ ಪಾರ್ಟ್ ಆಗಿ, ಒಂದು ಹಕ್ಕಿನ ಭಾಗವಾಗಿ ಈ ಬಡವರ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಅಂಗನವಾಡಿಗಳಲ್ಲಿ ಹೇಳಿಕೊಡ್ಲಿಕ್ಕೆ ಅಂಗನವಾಡಿ ಕೇಂದ್ರಗಳನ್ನ ಅಪ್ಗ್ರೇಡ್ ಮಾಡ್ತಾನೆ. ಸೊ ಈ ಒಂದು ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಕಾನೂನನ್ನು ಕೂಡ ರೂಪಿಸಬೇಕು. ಸೊ ಯಾಕೆಂದ್ರೆ ನಮ್ಮ ದೇಶದಲ್ಲಿ 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಲ್ಲ ಶಿಕ್ಷಣ ಕಾಯ್ದೆಗಳು ಪ್ರತಿಪಾದನೆ ಮಾಡ್ತವೆ, 6 ವರ್ಷದ ಒಳಗಿನ ಮಕ್ಕಳಿಗೆ ಯಾವ ಶಿಕ್ಷಣ ಕಾಯ್ದೆನೂ ಕೂಡ ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದರೆ 2009ರ ಏನು ರೈಟ್ ಟು ಎಜುಕೇಶನ್ ಆಕ್ಟ್ ಅಲ್ಲಿ ಒಂದು ಕಾಲಮಲ್ಲಿ ಹೇಳಿದ್ದಾರೆ, ಏನಾದ್ರೆ 14 ವರ್ಷದ ಎಲ್ಲ ಮಕ್ಕಳು ಅಂತ ಹೇಳ್ತಾರೆ. ಆದರೆ ನಮ್ಮ ಸರ್ಕಾರಗಳು ಡಿಫೈನ್ ಮಾಡುವಾಗ 6 ವರ್ಷ ಮೇಲ್ಪಟ್ಟು ಅಂತ ಮಾತ್ರನೇ ಅದನ್ನ ಹೇಳ್ತಾರೆ, ಒಳಗಿನವರು ಅದರಲ್ಲಿ ಕವರ್ ಆಗಲ್ಲ. ಸೊ ಈ ತರದಲ್ಲಿ ಇವತ್ತು ಸುಪ್ರೀಂ ಕೋರ್ಟಿನ 2 ತೀರ್ಪುಗಳಲ್ಲಿ ಕೂಡ ಈ ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಅವರು ನೆನಪಿಸ್ತಾರೆ. ಸೊ ನೆನಪಿಸುವಂತ ಸಂದರ್ಭದಲ್ಲಿ ಮತ್ತು ಹಾಗೇನೆ 259 ಲಾ ಕಮಿಷನ್ ಅವರು ಕೂಡ ಪ್ರತಿಪಾದನೆಯನ್ನ ಮಾಡ್ತಾರೆ, ಏನಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಈ ಒಂದು ವಿಚಾರ ಸಂಕಿರಣದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಅದನ್ನ ಒಂದು ಪ್ರತ್ಯೇಕ ಸೆಷನ್ ಆಗೇನೆ ನಾವು ಮಾಡಿದ್ದೀವಿ. ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹೆಂಗೆ ಕೊಡಬೇಕು, ಅದಕ್ಕೆ ಬೇಕಾದಂತ ಕಾನೂನು ಹೆಂಗಿರಬೇಕು, ಅದರ ಸ್ವರೂಪ ಏನಿರಬೇಕು, ಸಾಧಕ ಬಾಧಕಗಳೇನು ಅನ್ನುವಂಥದ್ದು ಕೂಡ ಒಂದು ಪ್ರತ್ಯೇಕ ಚರ್ಚೆ ಇದೆ. ಆದರೆ ಇವತ್ತು ಆ ಪ್ರೀ ಪ್ರೈಮರಿ ಎಜುಕೇಶನ್ ಕಾಂಪೊನೆಂಟ್ ಅನ್ನ ಅಂಗನವಾಡಿ ಕೇಂದ್ರದಿಂದ ನಾವೇನಾರ ಬಿಟ್ಟುಬಿಟ್ರೆ ಅಂಗನವಾಡಿಗಳು ಉಳಿಯಲ್ಲ. ಇದು ನಮಗಿರೋ ಆತಂಕ. ಯಾಕಂದ್ರೆ ಈಗ ಆಲ್ರೆಡಿ ಇದು ಇದರಲ್ಲಿ ಶೇರಿಂಗ್ ಪ್ಯಾಟ್ರನ್ ನೀತಿ ಆಯೋಗ ಬಂದ ಮೇಲೆ 90% ಬಜೆಟ್ ಕೊಡ್ತಾ ಇದ್ದಂಥ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು 60% ಬಂದಿದೆ, 60-40 ಆಗಿದೆ. ಅದೇ 40% ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು, 60% ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅನ್ನುವಂಥ ರೀತಿಯಲ್ಲಾಗಿದೆ. ಸೊ ಅದು ಕೂಡ ಆ ಕೊಡುವಂಥ ವಿಧಾನಗಳಲ್ಲಿ ಕೂಡ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನ ತಂದುಬಿಟ್ಟಿದ್ದಾರೆ. ಬಹುಶಃ ನೀವು ಯಾರೂ ನಂಬಲ್ಲ, ಇಲ್ಲಿ ಕೂತಿರುವ ನಮ್ಮ ಅಂಗನವಾಡಿ ಹೆಣ್ಮಕ್ಕಳಿಗೆ 3 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಯಾರಾದರೂ ಒಬ್ಬ ಅಂಗನವಾಡಿ ವರ್ಕರ್ 3 ತಿಂಗಳ ವೇತನ ಇಲ್ಲದೆ ಯಾರಾದರೂ ದುಡಿಯೋದನ್ನ ಏನಾದ್ರು ನೀವು ನಂಬಲಿಕ್ಕೆ ಸಾಧ್ಯ ಇದೆಯಾ? ಬಟ್ ಈ ಹೆಣ್ಮಕ್ಳ ರೀತಿಯಲ್ಲಿ ಅದು ಅವರ ಕಮಿಟ್ಮೆಂಟ್, ಆ ತಾಯ್ತನ ಅನ್ನೋದು ಅವರು ಮೈಗೂಡಿಸ್ಕೊಂಡು ಬಿಟ್ಟಿದ್ದಾರೆ. ನನಗಿಲ್ಲ ಅಂತ ಹೇಳಿದ್ರು ನನ್ನ ಮಗುವನ್ನ ಕಾಪಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ಟೀಚರ್ಸ್. ಸೊ ಹಾಗಾಗಿ ಇವತ್ತು 3 ತಿಂಗಳಾದರೂ ಕೂಡ ಅವರು ವೇತನವಿಲ್ಲದೆ ಇದ್ರೂ ಕೂಡ ಈ ಸೆಮಿನಾರ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ಕಮಿಟ್ಮೆಂಟ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ತಾ ಇರೋದು, ಈಗ ಅಂಗನವಾಡಿ ಕೇಂದ್ರ ಅನ್ನುವಂಥದ್ದು ಹೆಂಗಿರ್ತದೆ, 3 to 6 year ಮಕ್ಕಳು ಅಲ್ಲಿ ಸಿಟ್ಟಿಂಗ್ ಮಾಡ್ತಾರೆ. ಬಿಲೋ 3 years ಮಕ್ಕಳು ಮನೆಯಲ್ಲಿ ಇರ್ತಾರೆ, ಅವರಿಗೆ ನಾವು ಟೇಕ್ ಹೋಮ್ ಅನ್ನ ಕೊಡ್ತೀವಿ. ಆ ಮಕ್ಕಳು ನಮ್ಮೊಟ್ಟಿಗೆ ಬರಲ್ಲ. ಗರ್ಭಿಣಿ ಬಾಣಂತಿ ಆ ಲಂಚ್ ಟೈಮ್ಗೆ ಬಂದು ಅವರು ಹೊಟ್ಟೋಗ್ತಾರೆ, ಕೆಲವರು ಬರ್ತಾರೆ, ಕೆಲವರು ಬರಲ್ಲ, ಕೆಲವರಿಗೆ ಮನೆಗಳಿಗೆ ಟೇಕ್ ಹೋಮ್ ಕೊಡುವಂತ ಬೇರೆ ಬೇರೆ ಇದು ಏನು ಪ್ರಾಯೋಗಿಕ ಸಮಸ್ಯೆಗಳ ಆಧಾರದಲ್ಲಿ ಮನೆಗಳಿಗೇನೆ ಕೊಡ್ಲಾಗತ್ತೆ. ಇಲ್ಲಿ ಅಂಗನವಾಡಿ ಕೇಂದ್ರ ಅನ್ನುವಂಥದ್ದು ಯಾರಿರ್ತಾರೆ, 3 to 6 year ಮಕ್ಕಳ. ಇವತ್ತು ನಗರ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಮೇಲೆ ಮತ್ತೆ ಈ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳ ಫಲವಂತಿಕೆಯ ದರ ಇವತ್ತು ಕಡಿಮೆ ಆಗ್ತಾ ಇದೆ, ಮಕ್ಕಳ ಹುಟ್ಟೋದನೆ ಇವತ್ತು ಕಡಿಮೆ, ಜನನನೇ ಇವತ್ತು ಕಡಿಮೆ ಆಗ್ತಾ ಇದೆ. ಇದು ಕೂಡ ಇನ್ನೊಂದು ಸವಾಲು ನಮಗೆ. ಹಾಗಾಗಿ ಇನ್ನು ಈ 3 to 6 year ಮಕ್ಕಳು ಅಂಗನವಾಡಿಗೆ ಎಲ್ಲಿ ಬರಬೇಕು, ಅವರು ಕೂತ್ಕೋಬೇಕು. ಆ ಕೂತಂತ ಮಕ್ಕಳಿಗೆ ಇವತ್ತೇನು ಪೋಷಕರು ಬಯಸ್ತಾ ಇದ್ದಾರೆ, ಆ ಬಯಕೆಯ ಸ್ವರೂಪದಲ್ಲಿ ನಾವು ಅವರಿಗೆ ಒಂದು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಹೇಳಿಕೊಡ್ಬೇಕು. ಆಲ್ರೆಡಿ ಕರ್ನಾಟಕದ ಒಳಗಡೆ ಅದಕ್ಕೋಸ್ಕರನೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ಅಂತ ಟೈಮ್ ಟೇಬಲ್ ಅಲ್ಲಿ ರಿಸರ್ವ್ ಮಾಡಿದ್ದಾರೆ. ಎಜುಕೇಶನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಆಮೇಲೆ ಮತ್ತು ಟ್ರೈನಿಂಗ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಆ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ಇವತ್ತು ಸರ್ಕಾರದ ಇನ್ನೊಂದು ಸಂಸ್ಥೆ ಆಗಿರುವಂತಹ ಶಿಕ್ಷಣ ಇಲಾಖೆ ಒಂದು ರೀತಿಯಲ್ಲಿ ತನ್ನ ಏನು ಕೈಯನ್ನ ಈ ಅಂಗನವಾಡಿ ಮೇಲೆ ಚಾಚಿರುವ ಪರಿಣಾಮ ಅದೇನು ಹೇಳ್ತಾ ಇದೆ, ಬಡವರ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡ್ಬೇಕು ನಂಬರ್ 1. ಎರಡನೇದು 1ನೇ ತರಗತಿಗೆ ಮಕ್ಕಳ ಎನ್ರೋಲ್ಮೆಂಟ್ ಕಡಿಮೆ ಆಗ್ತಾ ಇದೆ. 3ನೇದು 1ನೇ ತರಗತಿಗೆ ಬರುವ ಮಗು ಸಿದ್ಧವಾಗಬೇಕು. ಅದು ಬಹಳ ಮುಖ್ಯವಾದಂಥ ಡಿಬೇಟ್. ಅದನ್ನು ನಾವು ಕೂಡ ಒಪ್ತೀವಿ, 1ನೇ ತರಗತಿಗೆ ಬರುವ ಮಗು ಸಿದ್ಧವಾಗಬೇಕು. ಅದು ಎಲ್ಲಿ ಸಿದ್ಧವಾಗಬೇಕು, ಅದು ಇವತ್ತಿರುವಂಥ ಪ್ರಶ್ನೆ, ಮೂಲ ಪ್ರಶ್ನೆ. ಸೊ ನಾವು ಪ್ರತಿಪಾದನೆ ಮಾಡ್ತಾ ಇರೋದು ಅದು ಅಂಗನವಾಡಿ ಮಗು ಅಂಗನವಾಡಿಯಲ್ಲಿ ಆಗಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಸೊ ಅಂಗನವಾಡಿ ವರ್ಕರ್ ಹೆಲ್ಪರನ್ನ ಏನಕ್ಕೆ ನೀವು ಅಪಾಯಿಂಟ್ ಮಾಡಿದ್ದೀರಿ? ICDS 5 ಸರ್ವಿಸ್ ಅನ್ನು ಕೊಡಲಿಕ್ಕೆ ಮಾತ್ರ.
ICDSನ 5 ಸರ್ವಿಸ್ ಕೊಡಲಿಕ್ಕೆ ಮಾತ್ರ. ಆದರೆ ನೀವು ಅವರ ಮೇಲೆ ಬೇರೆ ಬೇಡದೇ ಇರುವಂಥ ನಾನ್ ICDS ವರ್ಕನ್ನು ಅವರ ಮೇಲೆ ಇಂಪೋಸ್ ಮಾಡಿರೋದ್ರಿಂದ ಈ ಕೆಲಸಕ್ಕೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ. ಸೊ ಇದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು, ICDS 5 ಸರ್ವಿಸ್ಗೆ ಯಾರನ್ನು ಅಪಾಯಿಂಟ್ ಮಾಡಿದಿರೋ ನೀವು ಅವರಿಗೆ ಮಾತ್ರ ಸೀಮಿತಗೊಳಿಸಿ, ಆ ಕೆಲಸಕ್ಕೆ ಮಾತ್ರ ಸೀಮಿತಗೊಳಿಸಿ ಅವರಿಗೆ ಟ್ರೈನಿಂಗ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸಿ ಅಂತ ಹೇಳಿ ಮೊನ್ನೆ ನಡೆದಂಥ ಒಂದು ತಿಂಗಳ ಹೋರಾಟದ ಒಳಗಿನ ಅನುಭವ ಏನು ಅಂತ ಹೇಳಿದ್ರೆ, ಆ ಹೋರಾಟ ಯಾಕೆ ಮಾಡಿದ್ವಿ ಅಂದರೆ, ಕರ್ನಾಟಕ KKRDB ಅಂತ ಹೇಳಿದೆ, ಹೈದರಾಬಾದ್ ಕರ್ನಾಟಕ ಒಂದು ಬೋರ್ಡ್, ಅದು ಕಲ್ಯಾಣ ಮಂಡಳಿ ಬೋರ್ಡ್. ಆ ಬೋರ್ಡಲ್ಲಿ ಹಣ ಇದೆ ಅಂತೇಳಿ 1008 ಶಾಲೆಗಳಲ್ಲಿ ECCಯನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ತೀರ್ಮಾನವನ್ನು ಮಾಡಿಬಿಟ್ರು. ಆ ECCಯನ್ನು ತೀರ್ಮಾನ ಮಾಡಿದ ಮೇಲೆ ಅಂಗನವಾಡಿಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಸುಮಾರು 23,000 ಮಕ್ಕಳು ಆ 7 ಜಿಲ್ಲೆಗಳಲ್ಲಿ ನಮಗೆ ಕಡಿಮೆ ಆಗಿದ್ದಾರೆ. ICDSಗೆ 23,000 ಮಕ್ಕಳು ಕಡಿಮೆ ಆಗಿದ್ದಾರೆ. ಈಗ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಬಂದವರು ಏನು ಹೇಳ್ತಾರೆ, ಇದು ಅಂಗನವಾಡಿ ಅಗತ್ಯ ಇಲ್ಲ, ಮಕ್ಕಳು ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಇಂಪ್ರೆಷನ್ ಬರ್ತದೆ. ಸೊ ಹಾಗಾಗಿ ನಾವು ಹೇಳುವಂಥದ್ದು, ಈ ಮಕ್ಕಳು ಅಂಗನವಾಡಿಯಲ್ಲಿ ಇರಬೇಕು, ಅದನ್ನು ಅಪ್ಗ್ರೇಡ್ ಮಾಡಬೇಕು, ಕಾಯ್ದೆ ಮಾಡಿ ಅಪ್ಗ್ರೇಡ್ ಮಾಡಿರಿ ಅನ್ನುವಂಥದ್ದನ್ನು ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಈ ಹೋರಾಟ ಆದಮೇಲೆ ಅಂಗನವಾಡಿಗಳನ್ನ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತಾತ್ವಿಕವಾಗಿ ಒಪ್ಪಿದ ನಂತರ ಅದನ್ನು ಜಾರಿ ಮಾಡಲಿಕ್ಕೆ ಹೊರಟರು. ಬೆಂಗಳೂರು ನಗರದ ಒಳಗಡೆ 255 ಅಂಗನವಾಡಿ ಕೇಂದ್ರಗಳನ್ನು ಅವರು ಆ ರೀತಿಯಲ್ಲಿ ಮಾಡಿದರು. ಏನು ತಾಯಿ ತಂದೆ ಬಯಸ್ತಾ ಇದ್ದಾರೆ ಅದರ ಪ್ರಕಾರದಲ್ಲೇ ಅವರು ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಅದರ ಭಾಗವಾಗಿ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಅನ್ನುವಂಥ ಹೆಸರನ್ನು ಕೊಟ್ಟರು. ಆ ಮಕ್ಕಳಿಗೆ ನೀವು ಈಗ ನೋಡಿದಾಗೆ ಯೂನಿಫಾರ್ಮನ್ನು ಕೊಟ್ಟರು, ಬುಕ್ಸ್ ಕೊಟ್ಟಿದ್ದಾರೆ, ಅಂಗನವಾಡಿ ವರ್ಕರ್ಸ್ಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟರು, ಆಮೇಲೆ ಮತ್ತೆ ಅಡ್ಮಿಷನ್ ಫಾರಮ್ ಕೊಟ್ಟರು, ಮತ್ತೆ TCಯನ್ನು ಕೂಡ ಕೊಡಲಿಕ್ಕೆ ಒಪ್ಪಿದ್ದಾರೆ. ಈ ಥರದಲ್ಲಿ ಕರ್ನಾಟಕದಲ್ಲಿ 3 ಸ್ಟೆಪ್ಪಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಮಾಡಿಬಿಟ್ರೆ ಈ ಸಮಸ್ಯೆ ಬಗೆಹರಿದೋಗುತ್ತೆ. ಇದರಿಂದ 255 ಸೆಂಟರ್ಸ್ ಅಲ್ಲಿ 2024 ಜುಲೈಯಿಂದ ಪ್ರಾರಂಭ ಆಗಿದ್ದು 2312 ಮಕ್ಕಳಿದ್ರು. ಈಗ ಇನ್ಕ್ರೀಸ್ 3095 ಮಕ್ಕಳು ಆಗಿದ್ದಾರೆ. ದಿಸ್ ಇಸ್ ದ ರಿಸಲ್ಟ್. ಓಕೆ, ಇದನ್ನ ಯಾಕೆ ಎಲ್ಲ ಕಡೆಯಲ್ಲಿ ಮಾಡಬಾರ್ದು, ಇದಕ್ಕೊಂದು ಕಾನೂನು ಯಾಕೆ ತರಬಾರ್ದು, ಇದು ನಾವು ಈ ಒಂದು ಪ್ರಸ್ತಾವನೆಯಲ್ಲಿ ಇದು ಏನು ಈ ಒಂದು ವಿಚಾರ ಸಂಕಿರಣದಲ್ಲಿ ಹೇಳ್ತಾ ಇದ್ವಿ. ಮತ್ತು ಹಾಗೇನೆ ಅಂಗನವಾಡಿ ವರ್ಕರ್ ಹೆಲ್ಪರ್ಸು ಕೂಡ 49 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಅವ್ರ ಸಂಬಳ? ಸೆಂಟ್ರಲ್ ಗೌರ್ಮೆಂಟ್ ಅಚ್ಚೇ ದಿನ್ ಅಂತ ಹೇಳುತ್ತೆ ಮತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳುತ್ತೆ. ಈ ದೇಶದ ಮಹಿಳೆಯರಿಗೆ ಅವರು ಒಂಥರ ದೇವರದ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ದೇವರಿಗೆ ಹೊಟ್ಟೆ ಹಸುವಾಗಲ್ಲ ನೋಡಿ, ಹೊಟ್ಟೆ ಹಸುವಿಲ್ಲ, ಆಮೇಲೆ ನೀರಡಿಕೆ ಆಗಲ್ಲ, ಅವ್ರಿಗೇನೂ ಸಮಸ್ಯೆ ಇಲ್ಲ, ದೇವರು ಅಂದರೆ ದೇವರೇ. ಆದರೆ ನಾವು ಮನುಷ್ಯರು, ನಮ್ಮನ್ನು ಅವ್ರಿಗೆ ಹೋಲಿಸ್ಬಿಟ್ಟಿದ್ದಾರೆ. ಹಂಗಾಗಿ ನಿಮಗೇನು ಕೊಡೋದು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡವ್ರೆ. ಅದಕ್ಕೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತಾ ಇದೆ? 4,500 ರೂಪಾಯಿ ಮಾತ್ರ ಅಂಗನವಾಡಿ ವರ್ಕರ್ ಪೇಮೆಂಟ್. ಮಿನಿ ಅಂಗನವಾಡಿ ವರ್ಕರ್ಗೆ 3,250, ಅಂಗನವಾಡಿ ಹೆಲ್ಪರ್ಗೆ 2,250. ಸ್ಟೇಟ್ ಗೌರ್ಮೆಂಟ್ ಇನ್ನು ರಿಮೈನಿಂಗ್ ಪೇಮೆಂಟನ್ನು ಹಾಕಿ 49 ವರ್ಷಗಳ ಸರ್ವಿಸ್ ಇರುವಂಥವ್ರಿಗೆ 11,000, 7,250, ನಮ್ಮ ಹೆಲ್ಪರ್ಗೆ 6,250. ಎಷ್ಟು? 6.5 ಗಂಟೆ ಕೆಲಸದ ಅವಧಿ. ಸೊ ಇವತ್ತು ಈ ರೀತಿಯ ಒಂದು ಅಂಗನವಾಡಿ ವರ್ಕರ್ಸ್ದು ಕೂಡ ಈ ಸ್ಕೀಮ್ ಅಂತ ಹೇಳಿರೋಂಥ ಈ ಎಕ್ಸ್ಪ್ಲೈಟೇಷನ್ಸ್ ನಡೀತಾ ಇದೆ. ಸೊ ನಾವು ಕರೋನಾ ಆದಮೇಲೆ ನಿಮಗೆ ಗೊತ್ತಿದೆ, ಕರೋನಾ ಈ ದೇಶದಲ್ಲಿ ಕಾಪಾಡಿದವರಲ್ಲಿ ಅಂಗನವಾಡಿ ವರ್ಕರ್ಸ್ ಭಾಳ ಮುಂಚೂಣಿಯ ಸ್ಥಾನದಲ್ಲಿ ನಿಲ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಕರೋನಾ ಬಂದ ಮೇಲೆ ನಮ್ಮ ಕೌನ್ಸಿಲ್ ವಾಟ್ಸಪ್ಪಲ್ಲಿ 1 ವಾರಕ್ಕೆ ಒಬ್ಬ ವರ್ಕರು ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ತಾ ಇದ್ದಾರೆ, ಕಿಡ್ನಿ ಫೇಲ್ಯೂರಿಂದ ಸತ್ತೋಗ್ತಾ ಇದ್ದಾರೆ. ಮೆಜಾರಿಟಿ ಜನ ಸಾಯ್ತಾ ಇರೋದು ಯಾವ್ದು ಗೊತ್ತಾ? ಹಾರ್ಟ್ ಅಟ್ಯಾಕ್. ತಿಂಗಳಿಗೆ ಮಿನಿಮಮ್ 2 ರಿಂದ 3 ವರ್ಕರ್ ಇವತ್ತು ಸಾಯ್ತಾ ಇದ್ದಾರೆ. ಆದರೆ ಆ ರೀತಿಯಲ್ಲಿ ತನ್ನನ್ನು ತಾನು ದಹಿಸ್ಕೊಂಡು ಈ ಸ್ಕೀಮಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ಯಾರೂ ಕೂಡ ಗುರುತಿಸ್ತಾ ಇಲ್ಲ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಚಳುವಳಿಗಳು ನಡೆಸಿದ ನಂತರ 45ನೇ ILC 45 ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಒಂದು ರೆಕಮೆಂಡೇಶನನ್ನು ಮಾಡಿದೆ. ಏನಂತ? ಸ್ಕೀಮ್ನಲ್ಲಿ ಕೆಲಸ ಮಾಡುವಂಥವರು ಅವರು ಎಂಪ್ಲಾಯೀಸ್ ಆಗಿ ರೆಕಗ್ನೈಸ್ ಮಾಡಬೇಕು ಮತ್ತು ಸ್ಟ್ಯಾಚ್ಯುಟರಿ ಬೆನಿಫಿಟನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದು 45th ILC ರೆಕಮೆಂಡೇಶನ್ ಮಾಡಿದ್ದೆ ಯಾವಾಗ? 2014-15. ನಾವಿರೋದು ಯಾವಾಗ? 2024. 10 ವರ್ಷಗಳಾಗಿದ್ದಾವೆ. ಆದರೆ ಇದುವರೆಗೂ ಕೂಡ ಯಾವ ಪ್ರಭುತ್ವಗಳು ಕೂಡ ನಮ್ಮ ಕಡೆ ಹಿಂಗೊಂದು ಕಣ್ಣೆತ್ತಿ ನೋಡಿಲ್ಲ. ಮತ್ತೆ ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರದಲ್ಲಿ 2018ರಿಂದ ಒಂದು ಸಿಂಗಲ್ NP ಹೆಚ್ಚಾಗಲಿಲ್ಲ, ಕೇಂದ್ರ ಸರ್ಕಾರದಲ್ಲಿ 2017ರಿಂದ ಒಂದು ಸಿಂಗಲ್ NP ಹೆಚ್ಚಾಗಲಿಲ್ಲ.
ಅದೇ ಎಷ್ಟು ವರ್ಷ? ಒಬ್ಬ ವರ್ಕರಿಗೆ ನಮ್ಮ ಸಂವಿಧಾನದ ಹಕ್ಕಿನ ಪ್ರಕಾರ ಕನಿಷ್ಠ ಒಂದು 3 ವರ್ಷಕ್ಕೆ ವೇಜ್ ರಿವೈಸ್ ಆಗತ್ತೆ. ಬೇಡ 5 ವರ್ಷಕ್ಕಾದ್ರೂ ವೇಜ್ ರಿವೈಸ್ ಆಗತ್ತಾ? ನಮ್ಗೆ ಅದು ಕೂಡ ಖಾತ್ರಿ ಇಲ್ಲ. ಸೊ ಈ ಥರದ ಒಂದು ಸಂದರ್ಭದಲ್ಲಿ ಅಂಗನವಾಡಿ ವರ್ಕರ್ಸ್ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು, ಈ ಒಂದು ಸ್ಕೀಮನ್ನು ಕಾಯ್ದೆ ಮಾಡಿದರೆ ಈ ಒಂದು ಇಶ್ಯೂಸ್ಗೆ ಒಂದು ಇದು ಬರ್ತದೆ ಪರಿಹಾರ. ಇನ್ನೊಂದು ನಮಗೆ ಒಂದು ಸಣ್ಣ ಸಂತೋಷದ ಸುದ್ದಿ ಇರೋದೇನೆಂದರೆ, ಫಸ್ಟ್ ಟೈಮ್ 49 ವರ್ಷಗಳ ಅಂಗನವಾಡಿ ನೌಕರರ ಇತಿಹಾಸದಲ್ಲಿ ಯಾವ ಕಾನೂನು ಕೂಡ ಅವರಿಗೆ ಬಂದಿದ್ದು ಒಂದೇ ಕಾನೂನು, 1972ರ ಗ್ರ್ಯಾಜುಟಿ ಕಾಯ್ದೆ. ಅದು 2022 ಏಪ್ರಿಲ್ 25ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಕೂಡ ಇನ್ನೂ ನಮಗೇನು ಸಿಕ್ಕಿಲ್ಲ. ಗುಜರಾತಲ್ಲಿ ನೇರವಾಗಿ ಹೋಗಿದ್ದರಿಂದ ಅವ್ರಿಗೇನೋ ಸಿಕ್ಕಿದೆ, ಕರ್ನಾಟಕದಲ್ಲಿ ಆರ್ಡರ್ ಆಗಿದೆ, ಕೈಗೆ ಸಿಕ್ಕಿಲ್ಲ. ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು ಅದರ ಬಗ್ಗೆ ಕೇರ್ ಮಾಡಲ್ಲ, ಅಥವಾ ಮಾನವ ಹಕ್ಕುಗಳ ಆಯೋಗದವರು ಹೇಳಿದ್ರು ಅದಕ್ಕೇನು ಇಲ್ಲ. ಆಮೇಲೆ ಕಾನೂನು ಆಯೋಗಗಳು ಹೇಳಿದ್ರು ಕೂಡ ಈ ಒಂದು ಪ್ರಭುತ್ವಗಳು ಇದರ ಬಗ್ಗೆ ಯಾವುದೇ ರೀತಿಯ ಗಮನವನ್ನು ಹರಿಸದೇ ಇರತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಅಂಗನವಾಡಿ ವರ್ಕರ್ಸ್ಗೆ ಸ್ಟ್ಯಾಚ್ಯುಟರಿ ಬೆನಿಫಿಟ್ ಅನ್ನು ಕೊಟ್ಟು ಇದೊಂದೊಂದು ಕಾಯ್ದೆಯನ್ನಾಗಿ ಮಾಡಿತು ಅಂತ ಹೇಳಿದ್ರೆ ನಾವಿನ್ನೂ ಕೂಡ ಒಂದು ದೊಡ್ಡ ಒಂದು ಫಲಿತಾಂಶವನ್ನು ಕೊಡಬಹುದು. ಆ ಕೊಡಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಈ ವಿಚಾರ ಸಂಕಿರಣದಲ್ಲಿ ಬೇರೆ ಬೇರೆ ಅಂಶಗಳ ಬಗ್ಗೆ ಚರ್ಚೆ ನಡೆಸೋಣ ಅಂತ ಹೇಳಿ